ನೀವೇ ಹೋಗಿ ಅವಳ ಹಿಂದೆ. ಬರುವುದಿಲ್ಲ? ಇದೇನಿದು ದೇವಿ? ನಮ್ಮ ಜಗಳಕ್ಕೂ ಯುವರಾಜನಿಗೂ ಏನು ಸಂಬಂಧ? ಜನ ಏನಂದ? ಇನ್ನು ನೀನು ಬರುವುದಿಲ್ಲವೆಂದರೆ ನಾನು ಏನು ಮಾಡುವುದು? ನೀನು ಇಲ್ಲೇ ಕುಳಿತುಕೊಂಡು ವಿಶ್ರಾಂತಿ ತೆಗೆದು, ನಾನು ಹೋಗಿ ಪುರರಾಜನನ್ನು ಇಲ್ಲೇ ಕರೆತರುತ್ತೇನೆ. ವಿಶ್ರಾಂತಿ? ಮಹಾರಾಜರೇ, ವಿಶ್ರಾಂತಿ? ಇನ್ನು ಈ ಅರಮನೆಯಲ್ಲಿ ನಿದ್ರೆಗೆ ವಿಶ್ರಾಂತಿಗೆ ಸ್ಥಾನವಿಲ್ಲ. ಮಹಾರಾಜರೇ, ಜಾಗೃತಿ ಜಾಗೃತಿ! ಇನ್ನು ಈ ಅರಮನೆಯಲ್ಲಿ ಉಳಿದಿರುವುದು ಬರೇ ಮೃತ್ಯು. ಇನ್ನಲೇ ಉಳಿದಿರುವುದು ಬರೇ ಮೃತ್ಯು. ಬರೇ ಮೃತ್ಯು. ಇನ್ನು ಎಲ್ಲಿ ಉಳಿದಿರುವುದು ಬರೇ ದೇವಿ, ಯುವರಾಜರು ಬಂದಿದ್ದಾರೆ. ಆರತಿಯ ಸಿದ್ಧತೆ ಇದೇನಿದು ದೇವಿ? ಯುವರಾಜರೇ, ಯುವರಾಜರು ಹೊರಳಿ ಹೋಗಲಿ. ನನ್ನ ರಗಳೆಯೇ ನನಗೆ ಸಾಕಷ್ಟಿದೆ, ಹಾಸಿ ಹೊತ್ತಿಕೊಳ್ಳುವಷ್ಟಿದೆ. ಈಗನ್ನ ಬೇಡಿದೆ ದೇವಿ, ನಿಮ್ಮ ಸೊಸೆ ಬರುತ್ತಿದ್ದಾಳೆ. ಮಹಾರಾಜರು ಬೇಕಾದಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕಲ್ಲವೇ? ಅವರು ಮಾಡಿದ್ದನ್ನೆಲ್ಲ ಸಹಿಸಿಕೊಳ್ಳಲು ನಾನೇನು ಕ್ಷತ್ರಿಯರಾಗಲಿಲ್ಲ, ಗೊತ್ತಾಯಿತೆ? ಅಲ್ಲದೆ ಅಲ್ಲದೆ ಇನ್ನು ಒಂದು ಕ್ಷಣ ಹೆಚ್ಚಿಗೆ ಇಲ್ಲಿ ಉಳಿದರೂ ನನ್ನ ಕುಲಕ್ಕೆ ಅಪಮಾನವಾದೀತು. ಇದೇನಿದು ದೇವಿ? ಮಹಾರಾಜರು ಚಿಕ್ಕ ಮಗುವಿನಂತಿದ್ದಾರೆ. ನಾಳೆ ಶರ್ಮಿಷ್ಠೆಯನ್ನು ಮರೆಯಬಹುದು. ಈಗ ಕೋಪಿಸಿಕೊಂಡರೆ ಅನಾಹುತವಾದೀತು. ಅಲ್ಲದೆ ಪುರುರಾಜನದ್ದೇನು ಸಂಬಂಧ ಇದಕ್ಕೆ? ಮತ್ತು ಅವರ ವಧು ಪಾಪ ಈಗ ಅಪಶಕುನವಾದರೆ ನಾಳೆ ಜನ ಅವಳ ಕಾಲ್ಗುಣ ಎಂದು ಅವಳ ತಲೆಯ ಮೇಲೆ ಹೊರಿಸಲೇ ಇರುವುದಿಲ್ಲ. ಮತ್ತು ನನ್ನ ಅವಮಾನ, ನನ್ನ ಪ್ರೀತಿ ದಾರಿಯ ಮೇಲೆ ಬಿದ್ದಾಗ ನನ್ನ ಸವತಿಯ ಸೊಸೆಯ ಅವಮಾನದ ಚಿಂತೆ ಮಾಡಲೇನು? ಅವಳು ಸವತಿಯ ಸೊಸೆಯಲ್ಲ, ನಿಮ್ಮ ಸೊಸೆ. ಯುವರಾಜರು ಚಿಕ್ಕಂದಿನಲ್ಲಿ ಕಳೆದುಕೊಂಡ ತಾಯಿಯಾಗಿ ಹೀಗೆ ಅವಳನ್ನು ದೂರಬೇಡಲಿ. ಅವಳು ನಿಷ್ಪಾಪಿ. ಪಾಪಿ ನಾನೇಶ್ವರರು. ಈ ಪುಣ್ಯಕ್ಷೇತ್ರದಲ್ಲಿ ಇರುವ ಯೋಗ್ಯತೆ ನನಗಿಲ್ಲ. ನಾನೇ ಇಲ್ಲಿಂದ ಹೊರಟು ಹೋಗಬೇಕು. ಮನಸ್ಸಿನ ಪರಿಸ್ಥಿತಿಯಿಂದ ಓಡಿದರೂ ಮನಸ್ಸಿನಿಂದ ಓಡಲಿಕ್ಕಾಗುವುದಿಲ್ಲ ದೇವಿ. ಇನ್ನೂ ಪರಿಸ್ಥಿತಿ ಕೈ ಮೀರಿಲ್ಲ. ನೀವು ತಾಳ್ಮೆಗೆಟ್ಟರೆ ಮಾತ್ರ ಎಲ್ಲ ಭಸ್ಮವಾದೀತು. ನನ್ನ ಮಾತಿಗಲ್ಲದಿದ್ದರೆ ಹೋಗಲಿ, ನನ್ನ ಅನುಭವಕ್ಕಾದರೂ ಮಹತ್ವ ಕೊಡಿರಿ. ಪ್ರತಿಯೊಬ್ಬರಿಗೂ ಅವರವರ ಅನುಭವವಿದೆ. ಅದರ ಹೊರಗೆ ಹೋಗಿ ಮತ್ತೊಬ್ಬರ ಅನುಭವವನ್ನು ಕೊರಳಿಗೆ ಕಟ್ಟಿಕೊಂಡು ಸಾಯುವುದರಲ್ಲಿ ಅರ್ಥವಿಲ್ಲ. ನಾನು ಮನಸ್ಸು ಮಾಡಿದ್ದೇನೆ. ಮನಸ್ಸನ್ನು ಬದಲಿಸಬಹುದು, ಆದರೆ ಒಮ್ಮೆ ಬೂದಿಯಾದಗಳಿಗೆ ಈ ಜನ್ಮದಲ್ಲಿ ತಿರುಗಿ ಬರಲಾರದು ದೇವಿ. ಸುಮ್ಮನಿರು ದಾಸಿ. ನಾನು ಬರುವಾಗ ಈ ಮಾಂಗಲ್ಯದ ಹೊರತು ಮತ್ತೇನನ್ನೂ ತರಲಿಲ್ಲ. ಈಗ ಈ ಅಮಂಗಲದ ಮಾಂಗಲ್ಯದ ಭಾರವಿಲ್ಲದೆ ಹೊರಡುತ್ತೇನೆ. ನಾನು ದಾಸಿ ನಿಜ, ಆದರೆ ನನ್ನ ಅನುಭವಕ್ಕೂ ಅಷ್ಟೇ ಬೆಲೆ ಎಂಬುದು ಮರೆತು ಹೋಗಿತ್ತು. ಹೋಗಲಿ, ನಿಮ್ಮ ತಂದೆಯವರಿಗಾದರೂ ಕೇಳಿ ನೋಡಿರಿ. ಅವರು ಜ್ಞಾನಿಗಳು. ನಿಮಗೆ ಅದನ್ನು ನೀನು ಹೇಳಬೇಕಾಗಿಲ್ಲ. ನಾನೇ ಹೊರಟಿದ್ದೇನೆ ಅವರ ಆಶ್ರಮಕ್ಕೆ. ಆಶ್ರಮಕ್ಕೆ ಏಕೆ ಹೋಗಬೇಕು? ಯುವರಾಜರನ್ನು ಕಾಣಲೆಂದು ಶುಕ್ರಾಚಾರ್ಯರು ಇಲ್ಲಿಗೆ ಬಂದಿದ್ದಾರೆ. ದೇವಿ, ಯುವರಾಜರು ಅರಮನೆಯೊಳಗೆ ಬಂದರು. ಅವರಿಗೆ ಕೊನೆ ಆರತಿ ಎತ್ತಬೇಕು. ಬೇಗ ಹೇಳಿರಿ. ತಾಳು ತಾಳು, ತಿಳಿಗೇಳಿ. ಏನಂದೆ? ನನ್ನ ತಂದೆ ಎಲ್ಲಿದ್ದಾನೆ? ಈಗಷ್ಟೇ ಯಾರೋ ಅಂದರು. ಅರಮನೆಯ ಸಮೀಪ ಬಂದಿರಲೂಬಹುದು. ಶಂಭುದೇವರ ಗುಡಿಯಿಂದ ಬರೋರಿದ್ದರಂತೆ. ಸಾಕು, ಅಷ್ಟು ಪೀಡೆ ತಪ್ಪಿತು. ಅವಳೇ ಇಲ್ಲಿ ಕೂಡಲಿ ಯುವರಾಜರನ್ನು ಸ್ವಾಗತಿಸಲಿಕ್ಕೆ. ಅವಳು ತೊಲಗಿ